ಈ ಪ್ರಾಬ್ಲಮ್ದಲ್ಲಿ 1000 ಡಿಬೆಂಚರ್ಸ್ನ 100 ರುಪೀಸ್ಲೆ ಇಶ್ಯೂ ಮಾಡಿದನು ಆಟ್ ದ ಡಿಸ್ಕೌಂಟ್ ಆಫ್ 10%. ಅದೇ ರೀತಿಯಾಗಿ ರಿಡಮ್ಷನ್ ಮಾಡೋದು ಮುಂದೆ 10% ಪ್ರೀಮಿಯಮ್ಲೆ ರಿಡಮ್ಷನ್ ಮಾಡ್ಯಾನು. ಅದರ ಜೊತೆಗೆ ಏನು ಮಾಡ್ಯಾನಂದ್ರೆ 10% ಇಂಟ್ರೆಸ್ಟ್ನ ಪೇಡ್ ಮಾಡ್ಯಾನು ಹಾಫ್ ಇಯರ್ಲಿ, ಫಸ್ಟ್ ಹಾಫ್ ಇಯರ್ ನೆಕ್ಸ್ಟ್ ಹಾಫ್ ಇಯರ್. ಅದ್ರ ಜೊತೆಗೇನೆ ಏನು ಮಾಡ್ಯಾನಂದ್ರೆ ಇಲ್ಲಿ 10% TDS ಮಾಡಿದಾನೆ. TDS ಯಾಕೆ ಮಾಡಬೇಕಂದ್ರೆ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಏನಾದರೂ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಂದ್ರೆ ಅದರೊಳಗೆ ಅಷ್ಟನ್ನು ಡಿಡಕ್ಷನ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಪೇಮೆಂಟ್ ಮಾಡಬೇಕು. ಸೊ ಹಿಂಗಾಗಿ ಇಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಏನು ಬೀಳ್ತಿತ್ತಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್, ಅಂದರೆ ಎರಡು ಕೂಡ ಕೂಡಿಸಿ ಇಲ್ಲಿ ತೊಗೋಬೇಕು. ಎಷ್ಟು ಅಂದ್ರೆ 90,000 ಅಷ್ಟು ತೊಗೋಬೇಕು. 10% ಇಲ್ಲಿ ಡಿಸ್ಕೌಂಟ್ ಆಗಿತ್ತು, ಅಂದರೆ 10,000 ಡಿಸ್ಕೌಂಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಇಮಿಡಿಯೇಟ್ಲಿ ಏನೈತೆ ಅಂತಂದ್ರೆ ಈ 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು, ಅದನ್ನು ಡೆಬಿಟ್ ಮಾಡ್ಕೋಬೇಕು. ಇನ್ನು ಕ್ರೆಡಿಟ್ ಏನು ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ 10% ಡಿಬೆಂಚರ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು ಫೇಸ್ ವ್ಯಾಲ್ಯೂಲಿ. ಇಲ್ಲಿ ಅಂದ್ರೆ 1000 ಇಂಟು 100 ಮಾಡಬೇಕು. ಎಕ್ಸಾಮ್ದಾಗ 10,000 ಕೊಟ್ಟಿದ್ದಂದ್ರೆ 20,000 ಎಷ್ಟು ಕೊಟ್ಟರು ಕೂಡ ಫೇಸ್ ವ್ಯಾಲ್ಯೂ ಏನು ಕೊಟ್ಟಿರ್ತಾನೋ ಅದರಲ್ಲೇ ಇಂಟು ಮಾಡಬೇಕು. ಡಿಫ್ರೆನ್ಸ್ ಅಮೌಂಟನ್ನು ಏನಾಗಿರ್ತೈತೆ ಅಂದರೆ ಇಲ್ಲಿ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆಗಿತ್ತು. ಇದಷ್ಟು ಪ್ರೀಮಿಯಮ್ ಒಳಗೆ ರಿಡಮ್ಷನ್ ಮಾಡ್ಲಿಕ್ಕೆ 10,000 ಆಗ್ತಿತ್ತು. ಇಲ್ಲಿ ಪ್ರೀಮಿಯಮ್ ಒಳಗೆ ರಿಡಮ್ಷನ್ ಮಾಡ್ಯಾನಂದ್ರೆ ಅದು 10,000 ಎಕ್ಸ್ಟ್ರಾ ಹೋಗೋದ್ರಿಂದ 20,000 ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ನು ನೆಕ್ಸ್ಟ್ ಹಾಫ್ ಇಯರ್ಲಿ ಫಸ್ಟ್ ಇಂಟ್ರೆಸ್ಟಿನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ಎಷ್ಟು ಅಂತಂದ್ರೆ 10% ಐತಿ 1 ಲ್ಯಾಕ್ ಮ್ಯಾಗ ಅಂದ್ರೆ 10,000 ಆಗ್ತೈತಿ. ಬಟ್ ಇಲ್ಲಿ ಹಾಫ್ ಇಯರ್ ಅಂದ್ರೆ 5,000 ಫಸ್ಟ್ ಏನು ಮಾಡಬೇಕಂದ್ರೆ ಪ್ರೊವಿಷನ್ ಎಂಟ್ರಿ ಪಾಸ್ ಮಾಡಬೇಕು ಡಿಬೆಂಚರ್ ಇಂಟ್ರೆಸ್ಟ್ ಅಕೌಂಟ. ಇನ್ನು 2 ಯಾರಿಗೆ ಕೊಡಬೇಕಾಗಿತ್ತು ಅಂದರೆ ಡಿಬೆಂಚರ್ ಹೋಲ್ಡ್ರಿಗೆ ಕೊಡಬೇಕಾಗಿತ್ತು. ಫುಲ್ ಎಲ್ಲ ಕೊಡೋಂಗಿಲ್ಲ, ಯಾಕಂತಂದ್ರೆ ಇಲ್ಲಿ ಈ TDS 10% ಅಂದ್ರೆ 5,000 ಮ್ಯಾಗ 10% 500 ಆಗ್ತೈತಿ. ರಿಮೈನಿಂಗ್ ಬ್ಯಾಲೆನ್ಸ್ 4,500 ಏನು ತೋರಿಸ್ಬೇಕು, ಇಲ್ಲಿ ಪ್ರೊವಿಷನ್ ಎಂಟ್ರಿ ತೋರಿಸ್ಬೇಕು. ಇಮಿಡಿಯೇಟ್ಲಿ ನಾವು ಇನ್ಕಮ್ ಟ್ಯಾಕ್ಸಿಗೆ ಪೇಮೆಂಟ್ ಮಾಡಬೇಕು 500. ಅದರ ನಂತರ ಇಮಿಡಿಯೇಟ್ಲಿ ಡಿಬೆಂಚರ್ ಹೋಲ್ಡ್ರಿಗೆ ಅಕೌಂಟಿಗೆ ಪೇಮೆಂಟ್ ಮಾಡಬೇಕು ಬ್ಯಾಲೆನ್ಸ್ ಅಮೌಂಟ್. ಸೊ ಸೇಮ್ ಜರ್ನಲ್ ಎಂಟ್ರಿನ ನೆಕ್ಸ್ಟ್ ಹಾಫ್ ಇಯರ್ ಇಲ್ಲಿ 30th ಸೆಪ್ಟೆಂಬರ್ಗೆ ಬೀಳ್ತಾವೆ. ಅದರ ಜೊತೆಗೇನ ನೆಕ್ಸ್ಟ್ ಮಾರ್ಚ್ 31st 2017ಗೆ ಸೇಮ್ ಜರ್ನಲ್ ಎಂಟ್ರಿ ಸೇಮ್ ಅಮೌಂಟ್, ಏನು ಚೇಂಜ್ ಇಲ್ಲ. ಇನ್ನು ಲಾಸ್ಟ್ ಜರ್ನಲ್ ಎಂಟ್ರಿ ಏನಪ್ಪ ಅಂತಂದ್ರೆ 31st ಮಾರ್ಚಿಗೆ ನಾವು ಏನು ಡಿಬೆಂಚರ್ಸ್ನ ಪ್ರೊವಿಷನ್ ಮಾಡಿರ್ತೀವಿ ಅದನ್ನು ಇಮಿಡಿಯೇಟ್ಲಿ ಎಲ್ಲಿ ಕಳಿಸ್ತು ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂತಂದ್ರೆ ಯಾವತ್ತು ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಡೆಬಿಟ್ ಆಗ್ತಿರ್ತೈತಿ, ಹೀಗಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟು ಡೆಡ್ ಜರ್ನಲ್ ಎಂಟ್ರಿ ಬಿದ್ದಿರ್ತೈತಿ. ಈಜಿ ಟೈಮ ಸೇವ್ ಆಗ್ತೈತಿ ಮತ್ತು ಮಾರ್ಸ ಈಸಿಯಾಗಿ ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು.